ಬಿಹಾರದ ರಸ್ತೆ ಬದಿಯಲ್ಲಿ ರಾಶಿ ವಿವಿಪ್ಯಾಟ್ ಸ್ಲಿಪ್ಗಳು ಪತ್ತೆಯಾಗಿದೆ. ವಿಡಿಯೋ ಹಂಚಿಕೊಂಡಿದೆ ಕಾಂಗ್ರೆಸ್ ಹಾಗೆ ಆರ್ಜೆಡಿ ಪಕ್ಷಗಳು. ಈ ಬೆನ್ನಲ್ಲೇ ಸಹಾಯಕ ಚುನಾವಣಾಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ಆತನ ವಿರುದ್ಧ ಕೇಸ್ ದಾಖಲಿಸಿದೆ ಚುನಾವಣಾ ಆಯೋಗ. ಸಮಸ್ತಿಪುರ ಜಿಲ್ಲೆಯ ಸರಾಯ್ ರಂಜನ್ ಕ್ಷೇತ್ರದಲ್ಲಿ ನಡೆದಿರುವಂಥ ಘಟನೆ ಇದು. ಕೆಎಸ್ಆರ್ ಕಾಲೇಜು ಬಳಿ ರಸ್ತೆ ಬದಿಯಲ್ಲಿ ವಿವಿಪ್ಯಾಟ್ ಸ್ಲಿಪ್ಗಳು ಪತ್ತೆಯಾಗಿದ್ದಾವೆ. ಚುನಾವಣಾ ಆಯೋಗಕ್ಕೆ ಹಲವು ಪ್ರಶ್ನೆಯನ್ನು ಹಾಕಿದೆ ಆರ್ಜೆಡಿ ಪಕ್ಷ. ಇವುಗಳನ್ನು ಯಾವಾಗ, ಹೇಗೆ, ಯಾಕೆ ಎಸೆಯಲಾಯಿತು? ಕಳ್ಳ ಆಯೋಗ ಇದಕ್ಕೆ ಉತ್ತರ ಕೊಡುತ್ತಾ? ಪ್ರಜಾಪ್ರಭುತ್ವದ ದರೋಡೆಕೋರನ ಆಜ್ಞೆಯ ಮೇರೆಗೆ ನಡೀತಾ ಇದೆಯಾ ಇದು? ಎಕ್ಸ್ನಲ್ಲಿ ಪ್ರಶ್ನೆ ಮಾಡಿದೆ ಆರ್ಜೆಡಿ ಈಗ. ಇನ್ನು ಆಯೋಗ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಇವು ಅಣಕು ಮತದಾನದ ವಿವಿಪ್ಯಾಟ್ ಸ್ಲಿಪ್ಗಳಾಗಿದ್ದಾವೆ. ಮತದಾನದ ಪ್ರಕ್ರಿಯೆ ವಿಶ್ವಾಸಾರ್ಹತೆಗೆ ಯಾವುದೇ ಧಕ್ಕೆ ಆಗಿಲ್ಲ. ಜಿಲ್ಲಾಧಿಕಾರಿಗಳ ಮೂಲಕ ಕಣದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಮಾಹಿತಿ ನೀಡಲಾಗಿದೆ. ಅಂದರೆ ಇದು ಅಣಕು ಮತದಾನ, ಅಂದರೆ ಇಲ್ಲಿ ಟ್ರಯಲ್ ಏನಾಗ್ತಾ ಇತ್ತು, ರಿಹರ್ಸಲ್ ಥರ, ಆ ಟೈಮ್ನಲ್ಲಿ ಬಳಸಿರುವಂಥ ವಿವಿಪ್ಯಾಟ್ಗಳಿದು. ಜಿಲ್ಲಾಧಿಕಾರಿಗಳ ಮೂಲಕ ಕಣದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಯನ್ನು ನಾವು ಸಸ್ಪೆಂಡ್ ಮಾಡಿದ್ದೇವೆ. ಪ್ರಕರಣದ ಬಗ್ಗೆ ತನಿಖೆಯನ್ನು ಆರಂಭಿಸಲಾಗಿದೆ ಅಂತ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಲಾಗಿದೆ.